ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ 31/7/2026 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಆನ್ಲೈನ್ ಮೂಲಕ. ಇಲ್ಲಿ ನೋಡಿ, ಅಧಿಕೃತವಾಗಿ ನೋಟಿಸ್ ಪ್ರಕಟ ಮಾಡಿದ್ದು 31/7/2026 ನೋಟಿಸ್ ಪ್ರಕಟ ಆಗಿದೆ. ಅದ ನಂತರ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಎಲ್ಲಿ ತನಕಪ್ಪ ಅಂದ್ರೆ ಆಗಸ್ಟ್ ಲಾಸ್ಟ್ ವೀಕಿನ ತನಕ ಅಪ್ಲಿಕೇಶನ್ ಪ್ರಾರಂಭ ಇರುತ್ತೆ ಅಂತ ಹೇಳಿ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕರ್ನಾಟಕ ರಾಜ್ಯದ ಯಾವ್ಯಾವ ಒಂದು ಜಿಲ್ಲೆಯವರಿಗೆ ಅವಕಾಶ ಹೆಚ್ಚಿದೆಯಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯ ಕೊಟ್ಟಿದ್ದಾರೆ. ಅದು ಬಿಡಿ ನಮ್ಮ ಕರ್ನಾಟಕ ರಾಜ್ಯ ನೋಡಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಸೌತ್ ಕನ್ನಡ ಡಿಸ್ಟ್ರಿಕ್ಟ್ಗಳಿಗೆ ಹೆಚ್ಚಿನ ಆದ್ಯತೆ ಇರತ್ತೆ. ನಾನು ತಿಳಿಸ್ಕೊಡುವಂತ ಮಾಹಿತಿ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕರ್ನಾಟಕದ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಸೌತ್ ಕನ್ನಡ ಈ ಒಂದು ಡಿಸ್ಟ್ರಿಕ್ಟ್ಗಳಿಗೆ ಹೆಚ್ಚಿನ ಆದ್ಯತೆ ಇರತ್ತೆ. ಯಾರ್ಯಾರು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ, ವಿಡಿಯೋ ಕೊನೆಸಂಕ ನೋಡಿ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇಲ್ಲಿ ಟೋಟಲ್ ಆಗಿ 200ಕ್ಕಿಂತ ಅಂದ್ರೆ 200ಕ್ಕಿಂತ ಅಧಿಕ ಪೋಸ್ಟ್ ಗಳಿಗೆ ನೇಮಕಾತಿ ಆಗ್ತಾ ಇದೆ. ಈ ಒಂದು ಪೋಸ್ಟ್ ಇರೋದು ರೈಲ್ವೆದಲ್ಲೇ A to Z ಆಗಿ ಮಾಹಿತಿ ಇರತ್ತೆ. ಯಾರು ಅಪ್ಲಿಕೇಶನ್ ಹಾಕ್ಬೇಕು, ಯಾರಿಗೆ ಹೆಚ್ಚಿನ ಆದ್ಯತೆ ಇರತ್ತೆ, ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ, ಅಧಿಸೂಚನೆ ಸಂಖ್ಯೆ, ಪ್ರತಿಯೊಂದು ಮಾಹಿತಿ ಬಟ್ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇದು ನಮ್ಮ ಒಂದು ಭಾರತೀಯ ಕೊಂಕಣ ರೈಲ್ವೆ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವೆ ಅದು ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಯುವರ ಅಭ್ಯರ್ಥಿಗೆ ಅತಿ ಹೆಚ್ಚು 105 ಪೋಸ್ಟ್ ಇರತ್ತೆ. EWS ದವರಿಗೆ 27 ಪೋಸ್ಟ್, OBC ದವರಿಗೆ 10 ಪೋಸ್ಟ್, SC ದವರಿಗೆ 40 ಪೋಸ್ಟ್, ST ದವರಿಗೆ 19. ಟೋಟಲ್ ಆಗಿ ಎಷ್ಟಿದೆ ಇಲ್ಲಿ, ಎಷ್ಟಾಯ್ತು, 201 ಪೋಸ್ಟ್ಗಳು ಖಾಲಿ ಇರತ್ತೆ. ಇದು ರೈಲ್ವೆ ಸಂಸ್ಥೆಯಲ್ಲಿ ಅಲ್ಲಿರುವಂತ ಪೋಸ್ಟ್ 240. ಇದು ಎಕ್ಸ್ ಮಂದವರಿಗೆ ಇದು ಮತ್ತು PWBD ಅಂದ್ರೆ ಅಂಗವಿಕಲದವರಿಗೆ 20, ಇದು 1 ಈ ರೀತಿಯ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ಡಿಪಾರ್ಟ್ಮೆಂಟ್ ನೋಡಿ, ರೈಲ್ವೆ ಸಿವಿಲ್ ದಲ್ಲಿ, ರೈಲ್ವೆ ಹಿಸ್ಟ್ರಿ ದಲ್ಲಿ, ರೈಲ್ವೆ ಆಪರೇಟಿಂಗ್ ದಲ್ಲಿ, ರೈಲ್ವೆ ಎಲೆಕ್ಟ್ರಿಕಲ್ ದಲ್ಲಿ, ರೈಲ್ವೆ ಮೆಕ್ಯಾನಿಕಲ್ ದಲ್ಲಿ, ಅದೇ ರೀತಿಯಾಗಿ ಕಾಮರ್ಷಿಯಲ್ ದಲ್ಲಿ ಈ ರೀತಿಯಾಗಿ ರೈಲ್ವೆ ಸಂಸ್ಥೆಯಲ್ಲಿ ಇರತ್ತೆ. ಇನ್ನು ಪೋಸ್ಟ್ ಸಂಖ್ಯೆಗಳು ಅಂದ್ರೆ ಪೋಸ್ಟ್ ಹೆಸರುಗಳು ಯಾವ್ಯಾವ ಇದಾವೆ ಇಲ್ಲಿ ನೋಡಿ. ಜೂನಿಯರ್ ಇಂಜಿನಿಯರಿಂಗು, ಟ್ರಕ್ ಮೇಂಟೈನರು ಮತ್ತು ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗು ಮತ್ತು ಸೆಕ್ಷನ್ ಕಂಟ್ರೋಲರು, ಸೆಕ್ಷನ್ ಮಾಸ್ಟರು, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಅಸಿಸ್ಟೆಂಟ್ ಲೋಕೋ ಪೈಲಟ್ ಇವೆಲ್ಲ ಇದಾವೆ ನೋಡಿ. ಅಂದ್ರೆ ALP ಶಾರ್ಟ್ ಕಟ್. ಮತ್ತು ಸೀನಿಯರ್ ಸೆಕ್ಷನ್ ಇಂಜಿನಿಯರಿಂಗು ಹಾಗೂ ಜೂನಿಯರ್ ಇಂಜಿನಿಯರಿಂಗು ಟೆಕ್ನಿಷಿಯನ್ 3 ಮತ್ತು ಕಮರ್ಷಿಯಲ್ ಸರ್ವಿಸರ್ ಅಂದ್ರೆ ಮೇಲ್ವಿಚಾರಕ ಈ ಎಲ್ಲ ಪೋಸ್ಟ್ಗಳಿಗೆ ನೇಮಕಾತಿ ಆಗ್ತಾ ಇದೆ. ಅತಿ ಹೆಚ್ಚು ಆದ್ಯತೆ ಇರೋದು ಯಾರಿಗಪ್ಪ ಅಂದ್ರೆ ಇಲ್ಲಿ ನಾನು ತಿಳಿಸ್ಕೊಡ್ತೇನೆ ನೋಡಿ. ಅತಿ ಹೆಚ್ಚು ಯಾರ್ಯಾರಿಗೆ ಆದ್ಯತೆ ಇರತ್ತೆ, ಕರ್ನಾಟಕದವರು ಅಭ್ಯರ್ಥಿ ಅಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಸೌತ್ ಕನ್ನಡ ಈ ರೀತಿಯಾಗಿರತ್ತೆ, ಅವರಿಗೆ ಜಾಸ್ತಿ ಆದ್ಯತೆ. ಮತ್ತೆ ಯಾರು ಅಪ್ಲಿಕೇಶನ್ ಹಾಕ್ಬೇಕು, ಈ ಒಂದು ಕೊಂಕಣ ರೈಲ್ವೆದಲ್ಲಿ ಎಲ್ಲರಿಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಇದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಕೊಂಕಣ ರೈಲ್ವೆದಲ್ಲಿ ನಿರ್ಮಾಣಕ್ಕಾಗಿ ಭೂಮಿಯನ್ನ ಕಳ್ಕೊಂಡಂತವರಿಗೆ ಅವಕಾಶ ಇರತ್ತೆ. ಈ ಒಂದು ಭೂಮಿಯನ್ನ ಕಳ್ಕೊಂಡಿರ್ತಿರಲ್ಲ ಕೊಂಕಣ ನಿರ್ಮಾಣಕ್ಕಾಗಿ ಅಂತ ಒಂದು ಅಭ್ಯರ್ಥಿಗಳಿಗೆ ಅವಕಾಶ. ಇದು ಪಾಯಿಂಟ್ ನಂಬರ್ 1. ಇನ್ನು ಪಾಯಿಂಟ್ ನಂಬರ್ 2, ಈಗ ಯಾರ್ಯಾರು ಕೊಂಕಣ ರೈಲ್ವೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಅವಕಾಶ. ಮತ್ತೆ ಯಾರ್ಯಾರು ಕೊಂಕಣ ರೈಲ್ವೆಯಿಂದಾಗಿ ಭೂಮಿಯನ್ನು ಕಳ್ಕೊಂಡಿರ್ತಾರೆ ಅಂತವ್ರಿಗೆ, ಈಗ ಅವ್ರ ಪತ್ನಿ ಆಗ್ಬೋದು, ಪತಿ ಆಗ್ಬೋದು, ಮಗ ಆಗ್ಬೋದು, ಮಗಳಾಗ್ಬೋದು, ಮೊಮ್ಮಗ ಆಗ್ಬೋದು ಅಥವಾ ಮೊಮ್ಮಕ್ಕಳಾಗ್ಬೋದು, ಅವರಿಗೆ ಈ ಒಂದು ನೋಟಿಫಿಕೇಶನ್ ಅನುವಾಗತ್ತೆ. ಮತ್ತೆ ಈಗಾಗಲೇ ಈ ಒಂದು ಕೊಂಕಣ ರೈಲ್ವೆದಲ್ಲಿ ಎಂಪ್ಲಾಯ್ಮೆಂಟ್ಸ್ ಇರ್ತಾರಲ್ಲ ಅಂದ್ರೆ ಸೇವೆಯನ್ನು ಸಲ್ಲಿಸಿರ್ತಾರಲ್ಲ, ಅವ್ರೇನಾದ್ರು ಅಕಸ್ಮಾತ್ ಆಗಿ ಮುಗಿದಿತ್ತಂದ್ರೆ, ಏನಾದ್ರೂ ಆಗಿತ್ತಂದ್ರೆ ಅಂತವ್ರಿಗೆ ಈಗ ಮಕ್ಕಳು ಮೊಮ್ಮಕ್ಕಳಿಗೆ ಇದು ಕೆಲಸ ಇರತ್ತೆ. ಅದ ನಂತರ ನಿರ್ದಿಷ್ಟವಾಗಿ ರಾಜ್ಯದಲ್ಲಿ ಇಷ್ಟಿಷ್ಟು ಅಂತೇಳಿ ಸಂಸ್ಥೆ ಕೊಟ್ಟಿರ್ತಾರೆ, ಇಷ್ಟಿಷ್ಟೊಂದು ಸ್ಥಳ ಕೊಟ್ಟಿರ್ತಾರೆ. ಆ ಒಂದು ಸ್ಥಳದವರಿಗೆ ಹೆಚ್ಚಿನ ಆದ್ಯತೆ. ಉದಾಹರಣೆಗೆ ಕರ್ನಾಟಕ ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಸೌತ್ ಕನ್ನಡ ಈ ರೀತಿಯ ಕೊಟ್ಟಿರ್ತಾರಲ್ಲ ಇಂಥವ್ರಿಗೆ ಜಾಸ್ತಿ ಆದ್ಯತೆ ಇರತ್ತೆ. ಆಲ್ ಕರ್ನಾಟಕದವ್ರಿಗೆ ಇರೋದಿಲ್ಲ. ಇಂಥವ್ರು ಯಾರ್ಯಾರು ಇದ್ದಾರಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಈಗಾಗಲೇ KRCL ಅಂದ್ರೆ ಕೊಂಕಣ ರೈಲ್ವೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಹೆಚ್ಚಿನ ಆದ್ಯತೆ. ಇಷ್ಟು ನಿಮಗೆ ಕೊಟ್ಟಿದ್ದಾರೆ. ಇದು ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಗೊತ್ತಾಯ್ತು. ಮತ್ತೆ ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಪ್ರತಿಯೊಂದು ಮಾಹಿತಿ ನಾನು ನಿಮ್ಗೆ ಚರ್ಚೆ ಮಾಡ್ತೇನೆ. ಬಟ್ ಉಳಿದಂತ ಮಾಹಿತಿ ಸ್ವಲ್ಪ ಬೇಸಿಕ್ ನೋಡಿ. ಸ್ಯಾಲ್ರಿ ಎಷ್ಟೆಷ್ಟು ಕೊಡ್ತಾರೆ, ಸ್ಯಾಲ್ರಿ 1, 2, B, C, D ಈ ರೀತಿಯಾಗಿ CBT ಪ್ರಕಾರ ಇರತ್ತೆ. ಅದಕ್ಕೆ ತಕ್ಕಂತೆ ನಿಮಗೆ ಸ್ಯಾಲ್ರಿ ಇರತ್ತೆ. ಇಲ್ಲಿ ನೋಡಿ, ಏಜ್ ಲಿಮಿಟ್ ನೋಡಿ 18ರಿಂದ 36 ವರ್ಷದ ತನಕ ಇರತ್ತೆ. ಇದು ಗ್ರೂಪ್ C ಪೋಸ್ಟ್ಗಳಿಗೆ. ಈ ಒಂದು ಗ್ರೂಪ್ C ಪೋಸ್ಟ್ ಯಾವ್ಯಾವ ಬರ್ತಾವೆ ಇಲ್ಲಿ ನೋಡಿ, ಕ್ಯಾಟಗರಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ವಯೋಮಿತಿ ಸಡಿಲಿಕೆ ಇರತ್ತೆ. ಮತ್ತು ಅಪ್ಪರ್ ಏಜ್ ಅಂದ್ರೆ ಗರಿಷ್ಠ ವಯೋಮಿತಿ. ಗರಿಷ್ಠ ಅಂದ್ರೆ ಉದಾಹರಣೆಗೆ ಒಂದು 18ರಿಂದ
ಒಂದು 40, 45 ಈ ರೀತಿಯಾಗಿರತ್ತಲ್ಲ ಅದು. ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಕೂಡ ಇರ್ಬೋದು ಅಂತ ಹೇಳಿದ್ದಾರೆ. ಇದು ಉಳಿದಂತ ಮಾಹಿತಿಗಳ ಪ್ರಕಾರ. ಅದ ನಂತರ ಏಜ್ ಲಿಮಿಟ್ ಗ್ರೂಪ್ ಡಿ ಪೋಸ್ಟ್ಗಳಿಗೆ, ರೈಲ್ವೆದಲ್ಲೇ ಗ್ರೂಪ್ ಡಿ ಪೋಸ್ಟ್ ಇರ್ತವೆ. ಆ ಒಂದು ರೈಲ್ವೆ ಗ್ರೂಪ್ ಡಿ ಪೋಸ್ಟ್ಗಳಿಗೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೋಸ್ಟ್ ಹೆಸರು. ಇಲ್ಲಿ ಕೆಟಗರಿದವರಿಗೆ ಇಲ್ಲಿ 18ರಿಂದ 45. ಅದ ನಂತರ ಇನ್ನೊಂದು ಪೋಸ್ಟ್ ಇದೆ ಗ್ರೂಪ್ ಸಿ ದಲ್ಲಿ. ಈ ಪೋಸ್ಟ್ಗಳಿಗೆ 18ರಿಂದ 36 ಇದು ಕೂಡ ಸೇಮು. ಅದ ನಂತರ ಗ್ರೂಪ್ ಡಿ ದಲ್ಲೇ ಈ ಪೋಸ್ಟ್ 18ರಿಂದ 45 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಅಧಿಕೃತವಾಗಿ konkanrailway.com ಇದೆಲ್ಲ ಅಲ್ಲೇ ಭೇಟಿ ಕೊಟ್ಟು ಸಬ್ಮಿಟ್ ಮಾಡಿ. ಮತ್ತೆ ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ ಆಗಸ್ಟ್ ಲಾಸ್ಟ್ ವೀಕ್ ಅಂತ ಕೊಟ್ಟಿದ್ದಾರೆ. ಬಹುಶಃ ನನಗನ್ನಿಸಿದ ಮಟ್ಟಿಗೆ ಆಗಸ್ಟ್ 28ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು ಈ ರೀತಿಯಾಗಿ ಕೊಟ್ಟಿರಬಹುದು. ಒಟ್ಟಾರೆ ಆಗಸ್ಟ್ ಕೊನೆಯ ವೀಕ್ ಒಳಗಾಗಿ ಸಬ್ಮಿಟ್ ಮಾಡಿ. ನಾನು ಆಗಲೇ ತಿಳಿಸ್ಕೊಟ್ಟೇನಲ್ಲ ರೂಲ್ಸ್ ರೆಗ್ಯುಲೇಷನ್ ಇಲ್ಲಿದೆ ನೋಡಿ. ರೂಲ್ಸ್, ಮೊದಲನೇ ರೂಲ್ಸ್, ಎರಡನೇ ರೂಲ್ಸ್ ಇವೆಲ್ಲ ಯಾರ್ಯಾರಿಗೆ ಹೆಚ್ಚಿನ ಆದ್ಯತೆ. ಇದು ಮೊದಲನೇ ಆದ್ಯತೆ, ಇದು ಎರಡನೇ ಆದ್ಯತೆ, ಇನ್ನು ಮೂರನೇ ಆದ್ಯತೆ ಮಹಾರಾಷ್ಟ್ರದವ್ರಿಗೆ ಅವಕಾಶ, ಅದ ನಂತರ ಗೋವಾದವ್ರಿಗೆ ಅವಕಾಶ, ಕರ್ನಾಟಕದವ್ರಿಗೆ ಅವಕಾಶ. ಈ ಒಂದು ಕರ್ನಾಟಕದ ಎಂಪ್ಲಾಯ್ಮೆಂಟ್ಸ್ ಇವ್ರಿಗೆಲ್ಲರಿಗೂ ಅವಕಾಶ ಇರುತ್ತೆ. ಇದು ನಿಯಮಗಳ ಪ್ರಕಾರ ಮಾಹಿತಿ ಹೇಳ್ತಾ ಇರೋದು. ಹಿಂಗೇನೆ ಸುಮಾರು 50ರಿಂದ 60 ಪುಟದ ಪೇಜ್ ಇರತ್ತೆ. ಇವ್ ಪೇಜ್ ಅನ್ನ ನೋಡ್ಕೊಳ್ಳಿ, ಹೆಚ್ಚಿನ ಮಾಹಿತಿ ನಿಮ್ಗೆ ಕೂಡ ಗೊತ್ತಾಗತ್ತೆ. ಉಳಿದಂತ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ. ಈಗ ನಾನು ನಿಮ್ಗೆ ಬೇಸಿಕ್ ಮಾಹಿತಿ ಇದರ ಬಗ್ಗೆ ಗೊತ್ತಾಯ್ತು. ನೋಡಿ, ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ಗೊತ್ತಾಯ್ತು. 2ನೇ ತಾರೀಕು ಇದು ಏನು ಅಂತ ಅಂತೇಳಿ ನಾನು ನಿಮಗೆ ಬೇಸಿಕ್ ಆಗಿ ಮಾಹಿತಿ ನೋಡಿ. 201 ಪೋಸ್ಟ್ ಇರತ್ತೆ. ಪೋಸ್ಟ್ ಹೆಸರು ಈಗಾಗಲೇ ಗೊತ್ತೇ ಇದೆ. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ CBT ಪರೀಕ್ಷೆ ಇರತ್ತಲ್ಲ, ಒಂದು CBT ಪರೀಕ್ಷೆ ಇಲ್ಲಿ ತನಕ ಅವಕಾಶ. ಸೆಪ್ಟೆಂಬರ್ ನಲ್ಲಿ CBT ಪರೀಕ್ಷೆ ನಡೆಸ್ತಾರ ಅಂತ ಹೇಳಿದ್ದಾರೆ. ಅದು ಕೂಡ ತಾತ್ಕಾಲಿಕ, ಸ್ಪಷ್ಟನೆ ಇಲ್ಲ. ಅದ ನಂತರ ಹುದ್ದೆ ವಿವರ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡಬೇಕು. ಶೈಕ್ಷಣಿಕ ಅರ್ಹತೆ ಅದನ್ನು ಸ್ವಲ್ಪ ಗಮನ ಇರ್ತೀನಿ ನೋಡಿ. ಪದವೀಧವರಿಗೆ, ಡಿಪ್ಲೊಮಾದವರಿಗೆ ಹಾಗೂ ಎಲೆಕ್ಟ್ರಿಕಲ್ ಇವೆಲ್ಲ ಅದಕ್ಕೆ ತಕ್ಕಂತೆ ITI ಹಾಗೂ ಸೆಕೆಂಡ್ PUC ಮತ್ತೆ SSLC ಇವರೆಲ್ಲರಿಗೂ ಅವಕಾಶ ಇರುತ್ತೆ. ಒಂದ್ಸಾರಿ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಮೀಸಲಾತಿ ಕೂಡ ಅನುವಾಗತ್ತೆ. ಇದಕ್ಕೆ ಸುಮಾರು ಸೆಪರೇಟ್ ಆಗಿ ನಿಮ್ಗೆ ಪೋಸ್ಟಿಗೆ ತಕ್ಕಂತೆ ಪರೀಕ್ಷೆಗಳು ಇರ್ತವೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಪೋಸ್ಟ್ಗಳಿಗೆ ಮೂಲಕ CBT ಪರೀಕ್ಷೆನ ಆಯ್ಕೆ ಮಾಡ್ತಾರೆ. ಅದ ನಂತರ ಸಂದರ್ಶನ ಡಾಕ್ಯುಮೆಂಟ್ಸ್ ಇವೆಲ್ಲ ಕೊಂಕಣ್ ರೈಲ್ವೆ ಮಾನದಂಡಗಳ ಪ್ರಕಾರ ನೇಮಕಾತಿ ಇರತ್ತೆ. ಎಲ್ಲದಕ್ಕೂ 100 ಅಂಕಗಳಿರತ್ತೆ. ಸಾಮಾನ್ಯವಾಗಿ 90 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದರಲ್ಲಿ ವಿವಿಧವಾಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಇಷ್ಟು ಅಂಕ ಅಂತ ಹೇಳಿ ಅದು ನೋಟಿಸ್ ದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಒಟ್ಟಾರೆ 100 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಅಂದ್ರೆ ಪರೀಕ್ಷೆನ ಬರೀಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕು, CBT ಯಾವ ರೀತಿಯಾಗಿ ಅರ್ಹತೆ ಇರಬೇಕು ಅಂದ್ರೆ ಎಷ್ಟೆಷ್ಟು ತಗೊಂಡ್ರೆ ಪಾಸು. ಗ್ರೂಪ್ C ಪೋಸ್ಟ್ಗಳಿಗೆ ಉದಾಹರಣೆಗೆ ಈ ಒಂದು ಗ್ರೂಪ್ C ಪೋಸ್ಟ್ಗಳಿಗೆ ನೀವು ಇವರ ಅಭ್ಯರ್ಥಿ WC ತಂದ್ರೆ ಇವರ ಅಭ್ಯರ್ಥಿ WS ಇತ್ತಂದ್ರೆ ನಿಮಗೆ 50% ಇದ್ರೆ ಪಾಸ್ ಆಗ್ತೀರಾ. ಅಂದ್ರೆ ಅಷ್ಟು ತಗೊಂಡ್ರೆ ನೀವು ಅರ್ಹತೆ. ಅದ ನಂತರ ಹಿಂದಿ ಗ್ರೂಪ್ ಡಿ ಹುದ್ದೆಗಳಿಗೆ ಅಂದ್ರೆ ಗ್ರೂಪ್ ಡಿ ಪೋಸ್ಟ್ಗಳಿಗೆ 40 ತಗೊಂಡ್ರೆ ಪಾಸು, ಅಂದ್ರೆ UR ಮತ್ತು EWS ಅವರಿಗೆ. ಅದೇ OBC SC ST ಉಳಿದಂತ ಕ್ಯಾಂಡಿಡೇಟ್ಗಳಿಗೆ ಗ್ರೂಪ್ C ಪೋಸ್ಟ್ಗೆ 40% ಇದ್ರೆ ಪಾಸ್ ಆಗುವಂತ ಸಾಧ್ಯತೆ, ಅಂದ್ರೆ ಅರ್ಹತೆ ಹೊಂದಿರ್ತಾರ. ಮತ್ತು ಅದೇ ಗ್ರೂಪ್ ಡಿ ಪೋಸ್ಟ್ಗಳಿಗೆ 30% ಆದ್ರೆ ಅರ್ಹತೆ ಹೊಂದಿರ್ತಾರ. ಇದು ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನೊಂದು ದೈಹಿಕ ಪರೀಕ್ಷೆ ಕೂಡ ಇರತ್ತೆ. ಈ ಒಂದು ಟ್ರ್ಯಾಕ್ ನಿರ್ವಾಹಕ ಪೋಸ್ಟಿಗೆ ದೈಹಿಕ ಪರೀಕ್ಷೆ ಅನುವಾಗತ್ತೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಅವಕಾಶ ಇರೋದ್ರಿಂದ ಓಡೋದು ಅಂದ್ರೆ ರನ್ನಿಂಗು ಉಳಿದ ಕ್ಯಾಂಡಿಡೇಟ್ಗಳು ಎಲ್ಲ ಮಾಡ್ತಾರೆ. ಅರ್ಧ ಶುಲ್ಕ ಕೂಡ ಇಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನೇ ಶುಲ್ಕ ಇದೆ. ಇದು ನಿಮಗೆ ಗೊತ್ತೈತೆ. ಅಗತ್ಯ ಇರುವಂತ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ವಿವರವಾಗಿ ನಾನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್ ದಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ.